ಇದು ಫಸ್ಟ್ ಬೇಸ್ ಇರುತ್ತಲ್ಲ, ಓಕೆ ಬೇಸ್ಗೆ ಇದು ನಮ್ಮದು ರಾಡ್ ಬರುತ್ತೆ. ಓಕೆ ಇದರಲ್ಲಿ ನೋಡಿ ಈ ಥರ ಇರುತ್ತೆ. ಜಸ್ಟ್ ಇದು ರಿಮೂವ್ ಮಾಡಬೇಕು. ಓಕೆ ಇದು ರಿಮೂವ್ ಮಾಡ್ತೀವಿ. ಇದು ರಿಮೂವ್ ಮಾಡಿಬಿಟ್ಟು ನೋಡಿ ಇಲ್ಲಿ ಗ್ರೂ ಆಪ್ಷನ್ ಇದೆ. ಹಾಂ ಹಾಂ ಈ ಗ್ರೂ ಆಪ್ಷನ್ಗೆ ಇದನ್ನು ನಾವು ಹಿಂಗೆ ಇಟ್ಕೊಬಿಟ್ರೆ ಹಾಂ ಮತ್ತೆ ಅಲೈನ್ ಆಗುತ್ತೆ. ರಿವರ್ಸ್ ಮಾಡಿ ಈ ಸ್ಕ್ರೂ ಇರುತ್ತಲ್ಲ, ಸೇಮ್ ಅಲ್ಲ ಅದು ಸ್ಕ್ರೂ ಹಾಕ್ಬಿಟ್ಟು ಆ್ಯಸ್ ಇಟ್ ಟೈಟ್ ಮಾಡೋದು ಅಷ್ಟೇ. ಸರಿ ಹಾಂ ತಗೊಳ್ಳಿ ಹಾಕಬೇಕು. ಸೊ 4 dots 4 ಡಾಟ್ಸ್ ಇರುತ್ತೆ, 4 grooves. ಇರುತ್ತೆ. ಮತ್ತೆ ಇದೇ ಥರ ಟೈಟ್ ಮಾಡಬೇಕು. ಸೊ ಇದು ಪ್ಲಾಸ್ಟಿಕ್ ಪಾರ್ಟ್ಸ್ ಏನು ಪ್ರಾಬ್ಲಮ್ ಆಗಲ್ಲನಾ? ಇದು ಅನ್ಬ್ರೇಕಬಲ್ ಪ್ಲಾಸ್ಟಿಕ್. ದೇರ್ ಇಸ್ ದ ಬ್ಲೇಡ್ ಗೈಸ್, ಪ್ಲಾಸ್ಟಿಕ್ ಬ್ಲೇಡ್ಸ್ ಇದು ಸೇಮ್ ಆ್ಯಸ್ ಇಟ್ ಈಸ್. ನಾವು ಇದೇ ಥರ ಗ್ರೂ ಇರುತ್ತೆ, ಆ ಗ್ರೂಗೆ ಲಾಕ್ ಮಾಡಿಬಿಟ್ಟು ಇದನ್ನು ಟೈಟ್ ಮಾಡಬೇಕು ಅಷ್ಟೇ. ಇದು ಟೈಟ್ ಆಯಿತು. ಮತ್ತು ಹಿಂಗೆ ಇಟ್ಕೊಂಡು ಇದನ್ನು ಮತ್ತೆ ಲೂಸ್ ಮಾಡ್ಕೊಂಡು ಸ್ವಲ್ಪ. ಸೊ ಬೇಸಿಕಲಿ ಒಂದು ಚಿಕ್ಕ ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು. ಟೆಸ್ಟರು ಸ್ವಲ್ಪ ಸ್ಕ್ರೂ ಡ್ರೈವರ್ ಇದ್ದರೆ ಸಾಕಾಗುತ್ತೆ. ಇದೇ ಥರ ಗ್ರೂ ಇರುತ್ತಲ್ಲ, ಈ ಗ್ರೂಗೆ ಲೈನ್ ಮಾಡಬೇಕು. ಲೈನ್ ಮಾಡಿದ್ರೆ ಅದೇ ಮತ್ತೆ ಇನ್ನೊಂದು ಗ್ರೂ ಇರುತ್ತೆ, ಅದಕ್ಕೆ ಹಿಂಗೆ ಇಟ್ಬಿಟ್ಟು ಇದು ಆಯಿತು. ಇದು ಜಸ್ಟ್ ಸ್ಕ್ರೂ ಡ್ರೈವರಲ್ಲಿ ಟೈಟ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ. ಲಾಕ್ ಆಗುತ್ತೆ. ಇದು ರಾಡ್ ಇರುತ್ತಲ್ಲ, ಇದು ಸ್ಕ್ರೂ ಲೂಸ್ ಮಾಡ್ಕೊಳ್ಳಿ. ಇದು ಲೂಸ್ ಮಾಡಿದ್ರೆ ಇದಿರುತ್ತಲ್ಲ, ಇದು ನಿಮಗೆ ಇಡೋದಕ್ಕೆ ಸರಾಗುತ್ತೆ. ಇದು ಗ್ರೂ ಇರುತ್ತೆ, ಈ ಗ್ರೂಗೆ ಇದು ಗ್ರೂ ಹಿಂಗೆ ಮ್ಯಾಚ್ ಮಾಡಬೇಕು ಅಷ್ಟೇ. ಡನ್. ಮತ್ತು ಇದು ನಿಮಗೆ ಟೈಟ್ ಮಾಡಬೇಕು. ಇದು ಫ್ಯಾನ್ ಈಸ್ ರೆಡಿ. And by the way, they have a remote, but you also have button here. ಮ್ಯಾನ್ಯಲ್, ಎಲ್ಲ ಇದರಲ್ಲೂ ಮ್ಯಾನ್ಯಲ್ ಇದ್ದೇ ಇರುತ್ತೆ. So there you go guys, super simple fan installation for their pedestal fan. There's a pretty reasonable height, and this thing is also, you can adjust the angle based on what you need.